ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೊಮೋ ಬಿಟ್ಟಿದ್ದಾರೆ. ಈ ಪ್ರೊಮೋ ರಿವ್ಯೂ ಮಾಡೋಣ ಬನ್ನಿ. ಅಂಡ್ ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂಡ್ ಲೈಕ್ ಮಾಡಿ. ಬನ್ನಿ ಇವಾಗ ಈ ಪ್ರೊಮೋದ ಏನಂತ ನೋಡ್ಕೊಳ್ಳೋಣ. ಸೊ ಗೈಸ್, ಆಕ್ಚುಲಿ ಬಿಗ್ ಬಾಸ್ ನಲ್ಲಿ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಆಕ್ಟಿವಿಟಿ ಏನಪ್ಪಾ ಅಂತಂದ್ರೆ ಈ ಮನೆಯ ವಿಲನ್ ಯಾರು ಅಂತ ಬಿಗ್ ಬಾಸ್ ಅವ್ರು ಕೇಳ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಕೂಡ ಒಬ್ಬೊಬ್ಬರನ್ನ ಕರೆದು ಮೆಣಸಿನಕಾಯಿ ಹಾರವನ್ನ ಹಾಕ್ತಾ ಒಂದೊಂದು ರೀಸನ್ ಕೊಟ್ಟು ಈ ಮನೆಯ ವಿಲನ್ ಅವರು ಯಾಕೆ ಅಂತ ಹೇಳಬೇಕು. ಬಟ್ ಇಲ್ಲಿ ಮೇನ್ ಆಗಿ ಹೈಲೈಟ್ ಆಗಿರೋ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಮತ್ತೆ ಕಾವ್ಯ ಅವರು ಗಿಲ್ಲಿ ಅವರಿಗೆ ಹಾರನ ಹಾಕಿ ಈ ಮನೆಯ ವಿಲನ್ ಗಿಲ್ಲಿ ಅಂತ ಹೇಳ್ತಾ ಇದಾರೆ. ಸೊ ಆಕ್ಚುಲಿ ಮೇ ಬಿ ಇವಾಗ ಗೊತ್ತಿರೋ ನನ್ನ ಪ್ರಕಾರ ಏನಂತಂದ್ರೆ ಒಂದು ಸೀಕ್ರೆಟ್ ಆಕ್ಟಿವಿಟಿ ಟಾಸ್ಕ್ ಇನ್ನೂ ಅದು ಅನೌನ್ಸ್ ಮಾಡಿಲ್ಲ ಅಂತ ಅನ್ಕೊಳ್ತೀನಿ. ಬಟ್ ಇವತ್ತು ಅನೌನ್ಸ್ ಮಾಡೇ ಮಾಡ್ತಾರೆ ಎಂಡ್ ಆಫ್ ದ ಡೇ. ಸೊ ಆ ಒಂದು ರೀಸನ್ ಅದಕ್ಕಿಂತ ಮುಂಚೆ ಈ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಸೊ ಹಾರನ ಹಾಕಿ ಈ ಮನೆಯ ವಿಲನ್ ಅಂತ ಹೇಳ್ಬಿಟ್ಟು ಚೂಸ್ ಮಾಡ್ತಾರೆ. ಜೊತೆಗೆ ರಕ್ಷಿತಾ ಅವ್ರನ್ನು ಕೂಡ ಈ ಮನೆಯ ವಿಲನ್ ಅಂತ ಹೇಳ್ಬಿಟ್ಟು ಚೂಸ್ ಮಾಡ್ತಾರೆ. ಇಲ್ಲಿ ಕಾವ್ಯ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಈ ಮನೆಯಲ್ಲಿ ಲೈಕ್ ಪರ್ಸನಾಲಿಟಿ ಸೊ ಕನ್ನಿಂಗ್ ಅಂತ ಹೇಳ್ಬಿಟ್ಟು ಸೊ ನಿನ್ನ ಚೂಸ್ ಮಾಡ್ಕೋತಾ ಇದೀನಿ. ಅಂಡ್ ಗಂಟೆಗೆ ಕಾಲಕ್ಕೆ ತಕ್ಕನಂಗೆ ನೀನು ಒಬ್ಬೊಬ್ಬರ ಜೊತೆ ಒಂದೊಂದು ಪರ್ಸನಾಲಿಟಿ ಇರುತ್ತೆ ನಿನ್ನ ಹತ್ರ. ಸೊ ಅದಕ್ಕೋಸ್ಕರ ಈ ಮನೆಯ ಒಂದು ವಿಲನ್ ಅಂತ ನಿನಗೆ ಚೂಸ್ ಮಾಡ್ತಾ ಇದೀನಿ ಅಂತ ಹೇಳ್ತಾರೆ ಇಲ್ಲಿ. ಸೊ ಏನ್ ಅನ್ಸುತ್ತೆ ಗೈಸ್ ನಿಮಗೆ? ಕಾವ್ಯ ಅವರು ಹೇಳಿದಂತ ಪಾಯಿಂಟ್ ಏನಿತ್ತು ಅಂತಂದ್ರೆ ಮನೆಯಲ್ಲಿ ಆಕ್ಚುಲಿ ಕನ್ನಿಂಗ್ ಪರ್ಸನ್ ಅಂದ್ರೆ ನೀನೆ, ಒಬ್ಬೊಬ್ಬರಿಗೆ ಒಬ್ಬೊಬ್ಬರ ಹತ್ರ ಮಾತಾಡಕ್ಕೆ ನೀನು ಒಂದೊಂದು ಫಾರ್ಮುಲಾನ ಯೂಸ್ ಮಾಡ್ತೀಯಾ ಅಂತ ಹೇಳ್ತಾ ಇದಾರೆ. ಅನ್ಸುತ್ತಾ ಗೈಸ್? ಒಬ್ಬೊಬ್ಬರ ಹತ್ರ ಒಬ್ಬ ಮಾತಾಡೋದಕ್ಕೂ ರಕ್ಷಿತಾ ಅವರು ಒಂದೊಂದು ಫಾರ್ಮುಲಾನ ಯೂಸ್ ಮಾಡ್ತಾರ? ನೀವು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಇವರು ಆಕ್ಟಿವಿಟಿ ಅಂದ್ರೆ ಏನಾದ್ರೂ ಒಂದು ವಾದ ಅಂತ ಬಂದಾಗ ನೀವು ವಾದ ಮಾಡದೆ ಅರ್ಧಕ್ಕೆ ಓಡೋಗ್ತೀರಾ ಅಂತ ಹೇಳ್ತಾರೆ. ಆ ಅದಕ್ಕೆ ಹೋದ್ಮೇಲೆ ನಾನು ಅರ್ಧಕ್ಕೆ ಓಡೋಗುವಂತ ಪುಕ್ಲಿ ನಾನಲ್ಲ ಅಂತ ಕಾವ್ಯ ಅವರು ಹೇಳ್ತಾ ಇದಾರೆ. ಅದಾದ್ಮೇಲೆ ಇವ್ರು ಟಾಂಗ್ ಕೊಡ್ತಾರೆ ರಕ್ಷಿತ್ ಅವರು, ನೀವು ಕನ್ನಿಂಗು, ನೀವು ನಮ್ ಕಾಂಪಿಟೇಟರ್ ಅಲ್ಲ ಅಂತ ಹೇಳಿದಾಗ ಸೊ ಆ ಮಾತಿಗೆ ಇವ್ರು ಹಿಂಗ್ ಕೊಡ್ತಾರೆ. ನಿಂತರ ನಾನು ಲೈಕ್ ಈ ತರ ಡ್ರಾಮಾಟಿಕ್ ಎಲ್ಲ ಮಾಡಲ್ಲ ಅಂತ ಬಿಟ್ಟು ತಿರ್ಗೋದೆಲ್ಲ ಮಾಡ್ತಾರಲ್ಲ. ಸೊ ರಕ್ಷಿತ್ ಅವರು ಆ ತರ ಡ್ರಾಮಾಟಿಕ್ ಅಲ್ಲ ಅಂತ ಇಲ್ಲಿ ಕಾವ್ಯ ಅವ್ರು ಹೇಳ್ತಾ ಇದ್ದಾರೆ. ಡ್ರಾಮಾಟಿಕ್ ಅದು ಅವರ ಬಿಹೇವಿಯರ್, ಅದು ಆಚೆಗಡೆ ಹೆಂಗಿರುತ್ತೆ ನಮಗ್ ಗೊತ್ತಿರಲ್ಲ ಅಲ್ವಾ. ಸೊ ಐ ಥಿಂಕ್ ಅದು ಕಾವ್ಯ ಅವರು ಟೂ ಅರ್ಲಿ ಜಡ್ಜ್ ಮಾಡೋದು ಬೇಡ ಅಂತ ಅನ್ಸುತ್ತೆ. ಬಟ್ ಈ ಕಡೆ ಕಾವ್ಯ ಅವರು ಕೂಡ ಆಕ್ಚುಲಿ ಒಂದ್ ಪಾಯಿಂಟ್ ಆಫ್ ವ್ಯೂ ಹೇಳೋ ಆಗಿದ್ರೆ ಐ ಥಿಂಕ್ ಅವರು ನಾಮಿನೇಷನ್ಸ್ಗೆ ರೀಸನ್ಸ್ ಕೊಡ್ಬೇಕಾದ್ರೆ ಅವರು ಕೆಲವೊಂದು ಬರೀ ರೀಸನ್ಸ್ ನ ಕೊಟ್ಟಿಲ್ಲ. ಮೇ ಬಿ ಅದು ಸರಿ ಅಂತ ಅನ್ಸುತ್ತೆ. ಬಟ್ ಪುಕ್ಲಿ ಅನ್ನೋ ವರ್ಡ್ ಪದಗಳು ಬೇಡ. ಡ್ರಾಮಾಟಿಕ್ ಓಕೆ, ಬಟ್ ಪುಕ್ಲಿ ಅನ್ನೋ ಪದಗಳು ಬೇಡವಾಗಿತ್ತು, ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ನಿಮ್ಗೆ ಅನ್ಸುತ್ತೆ ಗೈಸ್ ಇವರಿಬ್ಬರ ಮಧ್ಯದಲ್ಲಿ ಈ ಒಂದು ಆಕ್ಟಿವಿಟಿ ನಡೀತಾ ಇರುತ್ತೆ, ಯಾರ್ದು ತಪ್ಪು ಯಾರ್ದು ಸರಿ? ಅಂಡ್ ಜೊತೆಗೆ ಈಗ ಗಿಲ್ಲಿ ಅವರಿಗೆ ಒಂದು ಮಿರ್ಚಿಯನ್ನು ಹಾಕ್ತಾ ಇದಾರೆ, ಮಿರ್ಚಿ ಹಾರವನ್ನು ಹಾಕ್ತಾ ಇದಾರೆ. ವಿಲನ್ ಗೈಸ್ ನಿಮ್ಗೆ ಅನ್ಸುತ್ತೆ ಗಿಲ್ಲಿ ವಿಲನ್ ಈ ಮನೆಯಲ್ಲಿ? ನನ್ಗೆ ಯಾಕೋ ಏನ್ ಗೊತ್ತಾ, ಕೆಲವೊಂದ್ಸತಿ ಮಾತಾಡ್ಬೇಕಾದ್ರೆ ಯಾರು ಕೂಡ ಒಂದು ತಾಳ್ಮೆಯಿಂದ ಆ ಒಂದು ಆಕ್ಟಿವಿಟಿನ ಎಂಜಾಯ್ ಮಾಡ್ಕೊಂಡು ಯಾರು ಕೊಡ್ಬೇಕು ರೀಸನ್ಸ್ನ ಅದನ್ನ ಕೊಡ್ದೇನೆ ಸುಮ್ಮನೆ ಜಿದ್ದಿಗೆ ಬಿದ್ದು ಕೊಡ್ತಾ ಇದಾರೆ ಅಂತಾನೆ ಅನಿಸ್ತಾ ಇದೆ. ಯಾರಾದ್ರೂ ಆಗಿರ್ಬೋದು, ಕಾವ್ಯ ಮೇಲೆ ಒಬ್ಬರೇ ಅಂತ ನಾನು ಹೇಳ್ತಾರೆ. ಮನೆಯಲ್ಲಿ ಇರೋವಂಥ ಎಲ್ಲ ವ್ಯಕ್ತಿಗಳು ಕೂಡ ನಾಮಿನೇಷನ್ಸ್ ನೋಡ್ತಾ ಇದೀನಿ, ರೀಸನ್ಸ್ಗಳು ನೋಡ್ತಾ ಇದೀನಿ, ಏನಂತ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಒಂದು ವೀಕಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಗಿಲ್ಲಿ ಕೊಟ್ಟಿದ್ದು ಮೊನ್ನೆ ನಾವು ತಪ್ಪು ಅಂತ ಹೇಳಿದ್ವಿ. ಸೊ ಅದು ತಪ್ಪೇ. ಬಟ್ ಇದು ಆಕ್ಟಿವಿಟಿಲಿ ಏನಾದ್ರು ಮನಸ್ಸು ಬೇಜಾರಾಗಿದ್ರೆ ಕೊಡ್ಲಿ. ಗಿಲ್ಲಿ ಅವ್ರ ಮೇಲೆ ಮನಸ್ಸು ಬೇಜಾರಾಗಿತ್ತ ಸೊ ಈ ಮನೆ ವಿಲ್ಲನೋ ಅಂತೆಲ್ಲ ಹೇಳ್ಬಿಟ್ಟು ಕೊಡ್ಲಿ. ಅವ್ರು ಕೇಳಿದ್ ಏನ್ ಗೊತ್ತಾ, ಈ ಮನೆಯ ವಿಲ್ಲನ್ ಅವ್ರಿಗೆ ವಿಲ್ಲನ್ ಆಗಿರೋರ್ನ ಕೇಳ್ತಾ ಇಲ್ಲ ಆಕ್ಚುಲಿ ಇಲ್ಲಿ. ಸೊ ಐ ಥಿಂಕ್ ದೇ ಶುಡ್ ನೋ ಸಮ್ ಅದು ಏನು ಆಕ್ಟಿವಿಟಿ ಅರ್ಥ ಏನು, ಈ ಮನೆಗೆ ಯಾರು ವಿಲ್ಲನ್ ಆಗ್ತಾರೆ, ಈ ಮನೆಗೆ ಕಂಟಕ ಯಾರು ಆಗ್ತಾರೆ. ಆಕ್ಚುಲಿ ಈ ಮನೆಯಲ್ಲಿ ಆ ಒಂದು ರೀಸನ್ ನ ಇಟ್ಕೊಂಡು ಇವರು ಆಕ್ಚುಲಿ ಒಳ್ಳೆ ರೀಸನ್ಸ್ ನ ಕೊಟ್ಟು ಇನ್ನೊಬ್ರಿಗೆ ಆಕ್ಟಿವಿಟಿ ಅದನ್ನ ಮಾಡಿದ್ರೆ ಈ ಆಕ್ಟಿವಿಟಿನೇ ನೆಕ್ಸ್ಟ್ ನಾಮಿನೇಷನ್ಸ್ಗೆ ಒಂದು ರೀಸನ್ಸ್ ಬರುತ್ತೆ. ಓ ಅಲ್ವಾ, ಕರೆಕ್ಟ್ ಅಲ್ವಾ? ಕಾವ್ಯ ಅವ್ರು ಒಳ್ಳೆ ಪಾಯಿಂಟ್ ಹೇಳ್ತಾರಲ್ಲ, ಈ ಮನೆಯ ವಿಲನ್ ಇವ್ರು ಏನು ಕಾಂಟ್ರಿಬ್ಯೂಟ್ ಮಾಡ್ತಲ್ಲ, ಮನೆಯ ವಿಲನ್ ಹೇಳ್ತಾರದ್ ನಾನು ಎಗರಾಡ್ಕೊಂಡಿರ್ಬೇಕು ಅಂತ ಹೇಳ್ತಲ್ಲ. ಕಾಂಟ್ರಿಬ್ಯೂಟ್ ಅನ್ನೋದು ತುಂಬಾ ಕಮ್ಮಿ ಎಲ್ಲಿರುತ್ತೆ ಆ ಒಂದು, ಅದಕ್ಕೋಸ್ಕರ ಈ ಮನೆಯ ವಿಲನ್ ಇವರೇ, ಎಲ್ರಿಗೂ ವಿಲನ್ ಆಗ್ಬೋದು ಆ ತರ ಒಂದು ತಲೆ ಬೇರೆ ತರ ಇನ್ನೊಂದು ಗ್ರೇ ಏರಿಯಾ ಅಂತ ಹುಡ್ಕೊಂಡು ಇನ್ನೊಬ್ಬರನ್ನ ಇಂಡೈರೆಕ್ಟ್ ಆಗಿ ನಾಮಿನೇಟ್ ಮಾಡಿದ್ರೆ ಅದು ಜನಗಳಿಗೂ ಸೆನ್ಸಿಬಲ್ ಅನ್ಸುತ್ತೆ. ಹೌದಲ್ವಾ? ಇವ್ ಕಾವ್ಯ ಹೇಳ್ತಿರೋದು ಕರೆಕ್ಟ್ ಇದೆ, ಇಲ್ಲ ಗಿಲ್ಲಿ ಹೇಳ್ತಿರೋದು ಕರೆಕ್ಟ್ ಇದೆ ಅಂತ. ಬಟ್ ನೋಡುವ ಯಾರ್ಯಾರು ನಾಮಿನೇಟ್ ಮಾಡಿದಾರೆ ಇವಾಗ ಗೊತ್ತಾಗುತ್ತೆ. ನಿಮ್ಮ ಪ್ರಕಾರ ಕಾವ್ಯ ಅವರು ಈ ಮನೆ ವಿಲನ, ಸೊ ಇಲ್ಲ ರಕ್ಷಿತಾ ಅವರು ಈ ಮನೆ ವಿಲನ? ನೀವು ಕಮೆಂಟ್ ಮಾಡಿ. ಅಂಡ್ ಆಕ್ಚುಲಿ ಈ ಪ್ರೊಮೋದಲ್ಲಿ ನೀವು ಅಬ್ಸರ್ವ್ ಮಾಡಂಗಿದ್ರೆ ರಕ್ಷಿತಾ ಶೆಟ್ಟಿ ಅವರು ಚೈತ್ರಾ ಕುಂದಾಪುರ ಅವ್ರಿಗೆ ವಿಲನ್ ಅಂತ ಲೈಕ್ ಆಗ್ತಿದ್ರೆ ಮೇ ಬಿ ಪರ್ಫೆಕ್ಟ್ ಆಗ್ತಿದ್ರೆ. ನೆನ್ನೆ ಮೊನ್ನೆಯಿಂದ ಲೈಕ್ ನೋಡಿದ್ರೆ ಅವ್ರು ಯಾವ ರೀತಿ ಆಡ್ತಾ ಇದ್ದಾರೆ, ಮುಂದೆ ಒಂದು ಹಿಂದೆ ಒಂದು, ನೆನ್ನೆ ಬಿಹೇವ್ ಅದ್ರ ಬಗ್ಗೆ ಮಾತಾಡೋದು ಏನೋ ಎತ್ತಕತೆ ಅಂತ. ಅದಕ್ಕೂ ಮುಂಚೆ ನೆನ್ನೆ ಎಪಿಸೋಡ್ ಕೂಡ ಇದೇ ಪ್ರೊಮೋದಲ್ಲಿ ರಿವ್ಯೂ ಮಾಡ್ತಾ ಇರೋದಲ್ವಾ. ಸೊ ಇರಿಟೇಷನ್ ಚೈತ್ರ ಅನ್ನಿಸ್ತಾ ಅನ್ಸಿಲ್ವಾ? ನೀವು ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಆಕ್ಚುಲಿ ಈ ಪ್ರೊಮೋ ಕಂಪ್ಲೀಟ್ ಮಾಡೋಣ. ಓಕೆ, ಈ ಪ್ರೊಮೋದಲ್ಲಿ ಮತ್ತೆ ಯಾರು ಅಂತಂದ್ರೆ ರಾಶಿಕಾ ಅವ್ರು ಆಕ್ಚುಲಿ ಧ್ರುವಂತ್ ಅವ್ರಿಗೆ ಬೆನ್ಸಿಕಾಯಿ ಹಾಕ್ತಾ ಇದ್ದಾರೆ. ಅಂಡ್ ರಜತ್ ಅವರು ಕೂಡ ಇಲ್ಲಿ ಅಶ್ವಿನಿ ಅವ್ರಿಗೆ ಬೆನ್ಸಿಕಾಯಿ ಹಾಕ್ತಾ ಇದ್ದಾರೆ. ಸೊ ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ಲೈಕ್ ಈ ಕಡೆ ಕಾವ್ಯ ಅವರು ಆಕ್ಚುಲಿ ಗಿಲ್ಲಿಗೆ ಹಾಕ್ತಾ ಇದ್ದಾರೆ. ಅವಾಗ ಓ ಅಂತ ಹೇಳ್ತಾ ಇದ್ದಾರೆ ಅಶ್ವಿನಿ ಮೇಡಮ್ ಅವರು. ಅಂದ್ರೆ ಲೈಕ್ ಏನಿದು ಶಾಕಿಂಗ್ ರಿಯಾಕ್ಷನ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂಡ್ ಇಲ್ಲಿ ನಮ್ಮ ಸ್ಪಂದನ ಅವರು, ಸೊ ಸ್ಪಂದನ ಬಂದ್ಬಿಟ್ಟು ಇಲ್ಲಿ ರಕ್ಷಿತಾ ಶೆಟ್ಟಿಗೆ ಯಾರು ಹಾಕ್ತಾ ಇದ್ರಪ್ಪ, ಈ ಮನೆ ವಿಲನ್ ಅವ್ರ ಪಾಲು ವಿಲನ್ ಆಗಿರ್ಬೋದಾ, ಇಲ್ಲ ಈ ಮನೆ ವಿಲನ್ ಆಗಿದ್ದಾರೆ ಅದೊಂದು ಗೊತ್ತಿಲ್ಲ. ಆಕ್ಚುಲಿ ಅದು ಏನು ಹೇಳ್ಬಿಡು, ಫುಲ್ ಕಂಪ್ಲೀಟ್ ಆಯ್ತಲ್ಲ ಎಲ್ಲ. ಆಕ್ಚುಲಿ ಇಲ್ಲಿ ಇನ್ನೊಂದು ರಕ್ಷಿತಾ ಶೆಟ್ಟಿ ಅವರು ಈ ಕಡೆ ಚೈತ್ರಾ ಕುಂದಾಪುರಗೆ ಅದು ಆಗ್ತಾ ಇದ್ದಾರೆ. ಸೊ ದಟ್ ಇಲ್ಲಿಗೆ ಇಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಕ್ಲಿಪಿಂಗ್ಸ್ ಅಲ್ಲಿ. ಓಕೆನಾ? ಸೊ ಆಕ್ಚುಲಿ ಗೈಸ್ ನಿನ್ನೆ ನಾನು ಒಂದು ಇಂಟರ್ನೆಟ್ ಅಲ್ಲಿ ಒಂದಷ್ಟು ಫೋಟೋಸ್ ಮತ್ತೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೆ. ಸೊ ಏನಪ್ಪಾ ಅಂತಂದ್ರೆ ಇವರು ಸ್ಪಂದನ ಮತ್ತೆ ಕಾವ್ಯ ಅವ್ರು ಕೂತ್ಕೊಂಡು ರಕ್ಷಿತಾ ಬಗ್ಗೆ ಏನೋ ಡಿಸ್ಕಷನ್ ನಡೆಸ್ತಾ ಇರ್ತಾರೆ. ಸೊ ಐ ಥಿಂಕ್ ಏನಂತಂದ್ರೆ
ಅವರು ನಾವು 5 ಸೀರಿಯಲ್ ಮಾಡಿದ್ದೀನಿ, ನೀನು ಫಿಲಮ್ ಎಲ್ಲ ಮಾಡಿದ್ಯಾ, ಅವ್ರು ಅನ್ಕೊಂಡ್ಬಿಟ್ಟಿದ್ರೆ ಅವ್ರಿಗಿಂತ ಜಾಸ್ತಿ ಫ್ಯಾನ್ ಬೇಸ್ ಅವ್ರ ಆಚೆ ಕಡೆ ಇದೆ ಅಂತ ಒಂದು ಬಿಲ್ಡಪ್ ಕೊಡ್ತಾ ಇರ್ತಾರೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಮ್ಯಾಮ್ ಆ್ಯಕ್ಚುಲಿ ನಿಮ್ಗೆ ಅದೊಂದು ಅರ್ಥ ಮಾಡ್ಕೊಂತಿಲ್ಲ ಸ್ಪಂದನ ಅವರೇ, ನೀವು 4 ಸೀರಿಯಲ್ ಮಾಡ್ಕೊಂಡು ಬಂದ್ರು ಕೂಡ 40 ಸೀರಿಯಲ್ ಮಾಡ್ಕೊಂಡು ಬಂದ್ರು ಕೂಡ ನೀವು ಜನಗಳಿಗೆ ಇಷ್ಟ ಆಗಿಲ್ಲ ಅನ್ನೋದು ತೂ ಅಂತಾನೆ ಅನ್ನೋದು. ಜನಗಳಿಗೆ ಇಷ್ಟ ಆಯ್ತು ಅಂತಂದ್ರೆ ಜೈ ಅಂತ ಅಂತಾರೆ. ಇದು ಇಸ್ ಓಲ್ಡ್ ಪರ್ಸನಾಲಿಟಿ ಗೇಮು. ಐ ಥಿಂಕ್ ಮೋರ್ ಓವರ್ ನಿಮಗೆ ನನ್ನ ಕಾವ್ಯ ಬಿಟ್ಬಿಡಿ ಆಯ್ತು, ನಾನು ಕಾವ್ಯನ ಬಗ್ಗೆ ಪಾಪ ಮಾತಾಡಕ್ಕೆ ಹೋಗಲ್ಲ. ಯಾಕಂದ್ರೆ ಕಾವ್ಯ ಅವ್ರು ಬಿಡಿ ಪರ್ಸನಾಲಿಟಿ ತುಂಬ ಚೆನ್ನಾಗಿದೆ, ಅವ್ರು ಕುತ್ಕೊಂಡು ಏನೋ ಪಾಯಿಂಟ್ ಆಫ್ ವ್ಯೂ ಮಾತಾಡ್ತಾ ಇರ್ತಾರೆ. ಇವ್ರು ಇಲ್ಲಿ ವಿಷ ಬೀಜ ಬಿತ್ತಾರದು ಯಾರಪ್ಪ ಅಂದರೆ ಈ ಮನೆ ಒಳಗಡೆ ಸ್ಪಂದನನೇ. ಆ್ಯಕ್ಚುಲಿ ರಕ್ಷಿತಾ ಮೇಲೆ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡ್ತಾರೆ, ಜೊತೆಗೆ ಗಿಲ್ಲಿ ಬಗ್ಗೆನೂ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡ್ತಾರೆ. ಅಯ್ಯೋ ಹೌದಾ ಹಂಗೆ ಹಿಂಗೆ ಅಂದ್ಕೊಂಡು ಐ ಫೀಲ್ ಲೈಕ್ ಸ್ಪಂದನ ಅವರು ಎಲ್ಲೋ ಒಂದು ಕಡೆ ಈ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನನಗೆ ಯಾಕೋ ಸ್ವಲ್ಪ ಅವರು ನಿಧಾನಕ್ಕೆ ವಿಷ ಬೀಜ ಬಿಸ್ತಾರೆ. ಅಂದ್ರೆ ಒಬ್ಬರ ಬಗ್ಗೆ ಮಾತಾಡೋದು, ಏನಕ್ಕೆ ಒಬ್ಬರ ಬಗ್ಗೆ ನೀವು ಮಾತಾಡಕ್ ಹೋಗ್ತಾರೆ, ನಿಮ್ ಗೇಮ್ ನೀವು ಕಾನ್ಸಂಟ್ರೇಷನ್ ಮಾಡಿ ಅಂತಂದ್ರೆ. ರಕ್ಷಿತಾ ಯಾವತ್ತು ಮಾತಾಡಿಲ್ಲ, ರಕ್ಷಿತಾ ಯಾವತ್ತು ಬಂದು ಅದನ್ನ ಕೂತ್ಕೊಂಡೇ ಸ್ಪಂದನ ನೀವು ಸೀರಿಯಲ್ ಹೀರೋಯಿನ್ ನಿಮ್ಗೆ ಜಾಸ್ತಿ ಫಾಲೋವರ್ಸ್ ಇದಾರೆ, ನಿಮ್ಗೆ ವೋಟ್ ಹಾಕ್ತಾರೆ ಯಾವ ಹುಡುಗಿ ಹೇಳಿದ್ರೆ ಡೈರೆಕ್ಟ್ ಮಕ್ಕೊಡ್ದಂಗೆ ಹೇಳ್ಬಿಡ್ತಲ್ಲ ಅವತ್ತು. ನಾ 2ನೇ ಸನಕ್ಕೆ ನಾನು ಅದನ್ನೇ ಹೇಳ್ತಾರೆ. ಸಿ ಆ ಹುಡುಗಿ ಏನೇ ಯೋಚನೆ ಮಾಡ್ತಾ ಇರ್ಬೋದು, ಹೌದು ತುಂಬಾ ಓವರ್ ಸ್ಮಾರ್ಟ್ ಥಿಂಕ್ ಮಾಡ್ತಾ ಇದ್ದೆ, ಬಟ್ ಹಾಗಂತ ಮನೇಲಿ ಮನ್ಸಲ್ಲಿ ಏನು ಇಟ್ಕೊಂಡಿಲ್ಲ, ಪಟಾಪಟ್ ಅಂತ ಮಗು ಕೊಡ್ದಂಗೆ ಫೇಸ್. ಅದೇ ಬಿಗ್ ಬಾಸ್, ನಿಮ್ ಮನ್ಸಲ್ಲಿ ಏನಿರುತ್ತೆ ಹಿಂದೆ ಒಂದು ಮುಂದೆ ಒಂದು ಮಾಡೋದೇನು ಬೇಡ, ಡೈರೆಕ್ಟಾಗಿ ಫೇಸ್ ಟು ಫೇಸ್. ಇವಾಗ ನೋಡಿ ನಾಮಿನೇಷನ್ ಸೀಸನ್ ಕೊಡ್ಬೇಕಾದ್ರೆ ಕರೆಕ್ಟ್ ಇತ್ತು ಡಿಸಿಷನ್ ಮಾಡಬೇಕಾದ್ರೆ, ಬಟ್ ಹಾಗಂತ ಹುಡುಗಿ ಮನ್ಸಲ್ಲಿ ಇಟ್ಕೊಳ್ದೇನೆ ಡೈರೆಕ್ಟಾಗಿ ಮಕ್ಕ ಕೊಡ್ದಂಗೆ ಹೇಳ್ಬಿಟ್ಟು ನೋಡಿ ನಿನ್ನ ಗಿಲ್ಲಿ ನಾನು ನಾಮಿನೇಟ್ ಮಾಡ್ತಾ ಇದೀನಿ ಅಂತ ಹೇಳ್ತಾರೆ. ಸೊ ಐ ಥಿಂಕ್ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಯಾರು ರಿಯಲ್ ಇದ್ದಾರೆ ಯಾರು ಫೇಕ್ ಇದ್ದಾರೆ ಅಂತ. ಸೊ ಜೈಸ್ ನಿಮಗೆ ಈ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಲೈಕ್ ರಕ್ಷಿತಾ ಸ್ಪಂದನ ಮತ್ತೆ ಕಾವ್ಯ ಅವ್ರು ಮಾತಾಡ್ಕೊಂತಿದ್ದು ಒಂದು ಫ್ಯಾನ್ ಬೇಸ್ ಬಗ್ಗೆ ನಿಮಗೆ ಸರಿ ಇತ್ತ ತಪ್ಪಿತ್ತ ನೀವು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಿನ್ನೆ ಎಪಿಸೋಡ್ ಬಗ್ಗೆ ಒಂದಷ್ಟು ಮಾತಾಡ್ಕೊಂಬರೋ ಪಾಯಿಂಟ್ ಆಗಿತ್ತು ಅಂತಂದ್ರೆ, ನಿನ್ನೆ ಸಕ್ಸಸ್ಫುಲ್ ಆಗಿ ಗಿಲ್ಲಿ ಅವರು ಈ ಒಂದು ಫೋಟೋನ ಎತ್ಕೊಳ್ತಾರೆ, ಜೊತೆಗೆ ಆ ಕಾವ್ಯ ಅವ್ರನ್ನು ಕೂಡ ಅಳ್ಸೋಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ. ಕಾವ್ಯ ಅವ್ರು ಅಳ್ತಾರೆ ಆಕ್ಚುಲಿ. ಸೊ ರೀಸನ್ ಏನ್ ಕೊಡ್ತಾರೆ ಕಾವ್ಯ ಅವ್ರಿಗೆ ಅಳೋದಕ್ಕೆ ಅಂತಂದ್ರೆ, ನೀನು ಫ್ರೀ ಪ್ರಾಡಕ್ಟು, ನೀನು ಲಕ್ಕಿ ಪರ್ಸನ್, ಸ್ಪಂದನಾಗಿಂತ ಲಕ್ಕಿ ಪರ್ಸನ್, ಬಿಗ್ ಬಾಸ್ ಅದು ಹೆಂಗ್ ಉಳ್ಕೊಂಡಿದೆ, ನಾನು ಜೋಡಿಯಾಗೆ ಬರಬಾರ್ದಾಗಿತ್ತು, ಬೇರೆ ಯಾರನ್ನ ಚೂಸ್ ಮಾಡಬೇಕಾಗಿತ್ತು ಅಂತ. ಸ್ಟಾರ್ಟಿಂಗ್ ಕಾವ್ಯ ಸ್ವಲ್ಪ ಸ್ಟ್ರಾಂಗ್ ಆಗಿ ಇರ್ತಾರೆ, ಬಟ್ ಹೋಗ್ತಾ 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 ಅವ್ರಿಗೆ ಸ್ವಲ್ಪ ಬೇಜಾರಾಗುತ್ತೆ. ಒಬ್ಬ ಫ್ರೆಂಡಿಂದ ಬಂದಾಗ ಅದೊಂದು ಯಾರು ಕೂಡ ತಡ್ಕೊಳಕ್ ಆಗಲ್ಲ, ಯಾಕಂದ್ರೆ ಆ ಥರ ಹರ್ಟ್ ಆಗಿರುತ್ತೆ ಅಂತ ಅನ್ಸುತ್ತೆ ಅವ್ರಿಗೆ. ಒಟ್ಟಲ್ಲಿ ಗೈಸ್ ಇಲ್ಲಿ ಒಂದು ಅಬ್ಸರ್ವ್ ಮಾಡೋಂಗಿರೋ ನೆನ್ನೆ ಎಪಿಸೋಡಲ್ಲಿ ಧನುಷ್ ಅವರು ಮತ್ತು ಮ್ಯೂಟೆಂಟ್ ರಘು ಅವರು ಸೊ ಒಂದು ಟಾಸ್ಕ್ ಕೂಡ ಕಂಪ್ಲೀಟ್ ಮಾಡ್ತಾರೆ. ಇನ್ ಬಿಟ್ವೀನ್ ಮಾತ್ರ ಕ್ರೇಜಿಯಾಗಿತ್ತು. ಸೊ ಧನುಷ್ ಅವ್ರು ಹೋಗಿ ಮಲಿಕೊಂಡ್ಬಿಟ್ಟಿರ್ತಾರೆ ಪಾಪ, ರಘು ಅವ್ರು ಹೋಗ್ಬಿಟ್ಟು ಎದ್ದೊಳ್ಸಕ್ಕೆ ಅವ್ರನ್ನ ಹರಸಾಹಸ ಪಡ್ತಾರೆ. ಸೊ ಕ್ರೇಜಿಯಾಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಇದಾದ್ಮೇಲೆ ನೆಕ್ಸ್ಟ್ ಈ ಗಿಲ್ಲಿ ನಟ ಅವರು ಏನು ಫೋಟೋಗಳನ್ನ ಕದ್ದಿರ್ತಾರೆ ಗೊತ್ತಾಗಬೇಕು, ವಾರ ಕಿಚ್ಚನ ಚಪ್ಪಾಳೆ ಒಂದು ಅದನ್ನ ಕಂಡಿಡಿಯೋಕ್ಕೆ CID ಕೆಲಸ ಮಾಡಿದಂಥ ಚೈತ್ರ ಕುಂದಾಪುರ ಅಮ್ಮ ತಾಯಿ ನಿಮಗೆ ನಮಸ್ಕಾರ, ಓಕೆನಾ. ಏನ್ರಿ ಅದು, ಸೊ ಎಲ್ಲ ಕತ್ಕೊಂಡು ಊರೆಲ್ಲ ಕತ್ಕೊಂಡಾದ್ಮೇಲೆ ಲೈಕ್ ಇಲ್ಲೋಗಿ ಹುಡ್ಕೋರಿ ಏನು ಸಿಗುತ್ತೆ ಅಲ್ವಾ, ಅದರಲ್ಲೂ ಕೂಡ ಏನು ನಾನೇನೋ ಸಾಧನೆ ಮಾಡ್ಬಿಟ್ಟೆ, ನಾನೇನೋ ಕ್ರಿಯೇಟ್ ಮಾಡ್ಬಿಟ್ಟಿದ್ದೀನಿ ಮಾರ್ಕ್ಸ್ ಲೆವೆಲಲ್ಲಿ, ನಾಸಾ ಲೆವೆಲಲ್ಲಿ ಅನ್ನೋ ರೇಂಜ್ಗೆ ಹೋಗ್ಬಿಟ್ಟು ನಾನೇನೋ ಕಂಡಿಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಅಶ್ವಿನಿ ಅವ್ರದ್ದು ಸೊ ಮುಖದ ರಿಯಾಕ್ಷನ್ ಚೇಂಜ್ ಆಗೋಯ್ತಂತೆ. ಓಡ್ಬಂದು ಆ್ಯಕ್ಚುಲಿ ಆಚೆ ಕಡೆ ಹೇಳ್ತಾ ಇರ್ತಾರೆ. ಇದಕ್ಕೆ ಏನಿಸ್ತು ಗೊತ್ತಾ ನನಗೆ, ಅದ್ಯಾವುದೋ ಒಂದು ಇದಿದೆ ಗೊತ್ತಾ, ಸೊ ಇರಿಟೇಷನ್ ಕಂಡ್ರೆ ಐತಲ್ಲ, ಡೈಲಾಗ್ ಇದೆಯಲ್ಲ ಹಂಗೆ ಅನಿಸ್ತು ನನಗೆ ಒಟ್ಟಿನಲ್ಲಿ ಅವ್ರದ್ದು. ಸೊ ಒಟ್ಟಿನಲ್ಲಿ ಗೈಸ್ ಏನನ್ಸುತ್ತೆ, ಈ ಒಂದು ಇಷ್ಟು ಜನ ಚೈತ್ರ ಅವ್ರದ್ದು ಮೇಜರ್ ಟಾಪಿಕ್ ಏನು ಗೊತ್ತಾ, ಮೊನ್ನೆನೋ ಒಂದು ಒಳ್ಳೆ ಟಾಪಿಕ್ ನಡೀತಾ ಇತ್ತು. ಮೊನ್ನೆ ಎಪಿಸೋಡು ಫುಲ್ ಕ್ರೇಜಿ ಆಗಿತ್ತು. ಅದನ್ನ ಅಲ್ಲೂ ಗ್ಯಾಪಲ್ಲಿ ಇರಿಟೇಟ್ ಮಾಡ್ತಾರೆ. ಅವ್ರಿಗೆ ಇಟ್ಕೊಳಕ್ ಹೋಗ್ಬಿಡಿ, ಹೊಡೆಯಕ್ಕೆ ಹೋಗ್ಬಿಡಿ, ಓವರ್ ಡ್ರಾಮ್ಯಾಟಿಕ್ ಮಾಡ್ತಾರೆ. ಅಶ್ವಿನಿ ಮೆಂಬರ್ ಅದನ್ನೇ ಹೇಳ್ತಾ ಇದ್ರು, ಓವರ್ ಡ್ರಾಮ್ಯಾಟಿಕ್ ಮಾತಾಡ್ತಾರೆ ಇವರು ಅಂತ. ಸೊ ಜೊತೆಗೆ ಈ ಒಂದು ಶೋಧನೆ ಅದೇನೋ ಶರ್ಲಾಕ್ ಹೋಮ್ಸ್ ತರ ಹೋಗ್ಬಿಟ್ಟು ಗಿಲ್ಲಿ ಒಪ್ಕೊಂಡ್ಬಿಟ್ಟ. ಅದಕ್ಕೆ ನೀನು ಗಿಲ್ಲಿ ಒಪ್ಕೊಂಡ್ರೆ ನಾನೇನ್ ಮಾಡ್ಲಿ, ನಾನು ಇರ್ಲಿಲ್ವಲ್ಲ ಅಲ್ಲಿ, ಅದು ಮೇ ಬಿ ಅವ್ನ ಸೀಕ್ರೆಟ್ ಟಾಸ್ಕ್ ಅವನು ಕೊಟ್ಟಿರ್ಬೋದು ಅಂತ ಅವ್ರು ಕರೆಕ್ಟಾಗಿ ಹೇಳ್ತಾರೆ. ನಿಮಗೆ ಕ್ಯಾಪ್ಟನ್ಶಿಪ್ ಅಷ್ಟೇ ಕೊಟ್ಟಿರೋದು, ಅಷ್ಟೇ ಮಾಡಿ CID ಕೆಲಸ ಮಾಡಕ್ ಹೋಗ್ಬಿಡಿ, ನಿಮ್ಗೆ ಏನು ಯೂಸ್ ಇಲ್ಲ ಸೀಕ್ರೆಟ್. ಅದೇನು ಓಕೆನಾ. ಅಲ್ಲ ಆಕ್ಚುಲಿ ಅವ್ರಿಗೆ ಸರಿ, ಫಸ್ಟ್ ಆಫ್ ಆಲ್ ಈಗ ಬಿಗ್ ಬಾಸ್ ಅವರು ಪನಿಷ್ಮೆಂಟ್ ಮಾಡೋದು ಯಾರು ಗೊತ್ತಾ, ಅವರೊಂದು ಯಾರು ಕೂಡ ಕಿಚ್ಚನ ಚಪ್ಪಾಳೆ ಮುಟ್ಟುವಂತ ಸಾಹಸ ಮಾಡಲ್ಲ ಅಂತ ಪೆಕ್ರ ನನ್ನ ಮಕ್ಳುಗಳು ಬಿಗ್ ಬಾಸ್ ಮನೆಯೊಳಗಡೆ ಯಾರು ಇಲ್ಲ. ಅವ್ರು ಹೇಳಿದ್ದಾರೆ ಅಂದ್ರೆ ಏನೋ ಸೀಕ್ರೆಟ್ ಟಾಸ್ಕ್ ಇರಬೇಕು, ಬಿಡಿ ನಮ್ಮ ಪಾಡ ನಾವು ಯಾಕೆ ಅಂತ. ಅಂಡ್ ಫಸ್ಟ್ ಆಫ್ ಆಲ್ ಈ ಎಕ್ಸ್ ಕಂಟೆಸ್ಟೆಂಟ್ಗಳನ್ನ ಕರ್ಸಿದ್ರೆ ಇದೊಂದು ಅಡ್ವಾಂಟೇಜ್ ಏನಂತಂದ್ರೆ ಬೇಗ ಕಂಡುಹಿಡಿದು ಬಿಡ್ತಾರೆ ಸೀಕ್ರೆಟ್ ಟಾಸ್ಕು ಅಂತ. ಆಮೇಲೆ ಯಾರು ಕೂಡ ಈಗ ನೋಡಿ ಕಾವ್ಯ ಅವ್ರಿಗೆ ಗೊತ್ತಾಯ್ತು ಸೀಕ್ರೆಟ್ ಟಾಸ್ಕ್ ಕೊಟ್ಟಿರ್ಬೋದಾ, ಗಿಲ್ಲಿ ಯಾವತ್ತೂ ಈ ತರ ನನಗೆ ಬಿಹೇವಿಯರ್ ಮಾಡಲ್ಲ ಅಂತ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಬಟ್ ಆ ಬಿಹೇವಿಯರ್ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಸ್ವಲ್ಪ ಫ್ಲಾಶ್ ಆಗಿದೆ, ಏನ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರಾ ಅಂತ ಒಂದು ಸ್ವಲ್ಪ ಫ್ಲಾಶ್ ಆಯ್ತು, 10 ನಿಮಿಷ ಲೇಟ್ ಆಗಿದ್ದಕ್ಕೆ. ಬಟ್ ಇಲ್ಲಿ ರಜಾತ್ ಅವರು ಲಾಸ್ಟ್ ಸೀಸನ್ ಮಾಡಿರೋ ಸೀಕ್ರೆಟ್ ಟಾಸ್ಕ್ ಗಳೆಲ್ಲ ಗೊತ್ತಿತ್ತಲ್ವಾ, ಬಾಯ್ ಬಿಡ್ಸಕ್ಕೆ ಹೋಯ್ತಿದ್ದಾರೆ ಡೈರೆಕ್ಟ್ ಆಗಿ. ಯಾಕಪ್ಪ ನಿಮ್ಗೆ ಆಕ್ಚುಲಿ ನೀವು ಬಂದು ಅವ್ರ ಸೀಕ್ರೆಟ್ ಟಾಸ್ಕ್ ಅಂದ್ರೆ ಅವ್ರದ್ದು ಆಗಿರುತ್ತೆ, ನಿಮ್ದು ಯಾಕೆ ಸೀಕ್ರೆಟ್ ಟಾಸ್ಕ್ ಆಗಿರುತ್ತೆ, ಅವ್ರು ಕೊಟ್ಟಿರ್ತಾರೆ, ಅವ್ರು ಆಲ್ರೆಡಿ ಸಕ್ಸಸ್ ಆಗಿದೆ. ನೀವು ಸಕ್ಸಸ್ ಆಗೋಕ್ಕಿಂತ ಮುಂಚೆ ನೀವು ಅದನ್ನ ನೋಡಿ ಕಂಡಿಡಿದ್ರೆ ನಾನು ಒಪ್ಕೊಳ್ತಿದ್ದೆ, ಬಿಡಪ್ಪ ಫೇಲ್ಯೂರ್ ಆಯ್ತು, ಅದನ್ನ ಓಪನ್ ಅಪ್ ಅಲ್ಲಿ ಹೇಳ್ಬೋದಾಗಿತ್ತು, ಮಾಡ್ಬೇಕಾಯ್ತು ಗೈಸ್. ಆಕ್ಚುಲಿ ಇಲ್ಲಿ ಗಿಲ್ಲಿ ಮತ್ತೆ ಅಶ್ವಿನಿ ಅವರು 1/4 ಗಂಟೆ ಲೇಟ್ ಆಗಿ ಬಂದಿದ್ದಾರೆ ಅಂತ ಗೊತ್ತಾಯ್ತು ತಾನೆ, ಅವಾಗಿಂದ ಅವ್ರ ಹಿಂದೆನೆ ಬೀಳ್ಬೇಕಿತ್ತು ನೀವು.
ಸೊ ಯಾಕೆ 4 ಗಂಟೆ ಆಚೆಗೆ ಬಂದ್ರು, ಅದ್ರ ಹಿಂದೆನೇ ಇದ್ದಿದ್ರೆ ನೀವು ಅವ್ರು ಕದಿಯಕ್ಕೆ ಆಗ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್ ಅಲ್ವಾ. ಅದನ್ನ ಥಿಂಕ್ ಮಾಡ್ಬೇಕಿತ್ತು ಇಬ್ರು. ಈಗ ರಜತ್ ಅವರು ಮತ್ತೆ ಚೈತ್ರ ಕುಂದಪ್ಪ ಅವರು ಏನು ಇವಾಗ ಹೇಳ್ತಾರೆ 4 ಗಂಟೆ ಲೇಟಾಗಿ ಬಂದ್ರು ಅಂತ, 4 ಗಂಟೆ ಲೇಟಾಗಿ ಬಂದ್ಮೇಲೆ ಅವ್ರ ಹಿಂದೆನೇ ಹೋಗಿದ್ರೆ ಅವ್ರು ಏನು ಸೀಕ್ರೆಟ್ ಅಚೀವ್ ಮಾಡೋಕ್ಕಾಗ್ತಿಲ್ಲ ಅಂದ್ರೆ ಏನು ಲೈಕ್ ಕದಿಯಕ್ಕಾಗ್ತಿರ್ಲಿಲ್ಲ. ಅವಾಗ ನೀವು ಗೆಲ್ತಿದ್ರಿ. ಸೊ ಇವಾಗ ಕತ್ಕೊಂಡು ಹೋದ್ಮೇಲೆ ನೀವು ಬಂದ್ಬಿಟ್ಟು ರಜತ್ ಅವರು ಬಂದ್ಬಿಟ್ಟು ಭಾಷೆ ಯಾಕೋ ಬಾತ್ರೂಮ್ ಏರಿಯಾದಲ್ಲಿ ಚೈತ್ರ ಕುಂದಾಪುರ ನಮಸ್ಕಾರ ಕಣಕ್ಕ ನಿಮಗೆ ಬಾತ್ರೂಮ್ ಚಿಕ್ಕ ಹುಡುಗಿ ಥರ ಹೋಗಿ ಬಾತ್ರೂಮ್ ಮೇಲೆ ಹತ್ಬಿಟ್ಟು ಅಲ್ಲೆಲ್ಲ ಇಣಕಿ ಅಲ್ಲೇ ನಮ್ಮ ಹುಡುಗರ ಥರ ಚೆಕ್ ಮಾಡ್ತಾರೆ. ಆ್ಯಂಡ್ ನಿಮ್ಮ ದುರ್ಬಿದ್ದಿಗೆ ಇನ್ನೊಂದು ಏನಂತ ಹೇಳ್ಬೇಕು ಗೊತ್ತಾಗ್ತಾರೆ. ಸೂರಜಣ್ಣ ನೀವೇನ್ರಿ ಹೋಗ್ಬಿಟ್ಟು ಆ ಬಿರಿಯಾನಿ ಎತ್ಕೊಂಡೋಗ್ಬಿಟ್ಟು ಸೂರಜ್ ಇವರಿಬ್ರು ಪ್ಲಾನ್ ಮಾಡ್ಕೊಂಡೋಗ್ಬಿಟ್ಟು ಅವ್ರು ಗಿಲ್ಲಿ ನಟ ಪಾಪ ಬಿರಿಯಾನಿ ಇಕ್ಕಿರ್ತಾರೆ, ತೊಗೊಂಡಾಗ ಅಲ್ಲಿ ಕ್ಯಾಪ್ಟನ್ ರೂಮ್ಗೆ ಇಕ್ಕೋತಾರೆ. ಇವಾಗ ಏನೋ ತೊಗೊಂಡಾಗ ಅದನ್ನು ಲೈವಲ್ಲಿ ನೋಡ್ತಾ ಇದ್ವಿ. ಆ್ಯಕ್ಚುಲಿ ಲೈವ್ ನಡೆಸಿದಾಗ ಹೇಳ್ತಾಯಿದ್ರು ತೊಗೊಂಡಾಗ ಅದನ್ನ ಏನೋ ಬಾತ್ರೂಮ್ ಏರಿಯಾದಲ್ಲಿ ಇಕ್ಕೊಂಡಿರುತ್ತೆ. ಅಲ್ರಿ ತಿನ್ನೋ ಅನ್ನನ ಯಾವನಾರು ಕತ್ಕೊಂಡಾಗ ಹಂಗೆ ಇರ್ತಾರೆ ರೀ, ಬೆಳಿಗ್ಗೆ ಅಟ್ಲೀಸ್ಟ್ ಅಳಿಸೋಗಲ್ರಿ ಅದು ಬೆಳಿಗ್ಗೆ ತಿನ್ನಕ್ಕೆ. ಅಲ್ಲ ಬೀಯಿಂಗ್ ಶೆಫ್ ಆಕ್ಚುಲಿ ಅವ್ರಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಅಷ್ಟು ಮೆಚುರಿಟಿ ಇದೆ ಅಂತ ಹೇಳ್ತಾ ಇದಾರೆ. ಸಿ ವಾಟ್ ಎವರ್ ಇಟ್ ಈಸ್, ಬಟ್ ಬಿರಿಯಾನಿ ಅವ್ರಿಗೆ ಎತ್ತಿಕೊಂಡಿದ್ದಾನೆ ಅಂತಂದ್ರೆ ಅವ್ರು ತಿಂದಿಲ್ಲ ಅಂತ ಎಲ್ಲರೂ ಮನೆಯವರೆಲ್ಲ ಹೇಳ್ತಾ ಇದ್ದಾರೆ. ರಜತ್ ಅವ್ರು ಅದನ್ನೇ ಹೇಳ್ತಾರೆ. ಯಾಕಂದ್ರೆ ಅದು ಯಾಕೆ ತಿಂದಿಲ್ಲ ಅಂತಂದ್ರೆ ಕಾವ್ಯ ಅವ್ರು ಬೇಜಾರು ಮಾಡ್ಕೊಂಡಿದ್ದಾರೆ, ಅವ್ರು ಊಟ ತಿನ್ನಿಲ್ಲ ಅಂತ ಅಂದ್ಬಿಟ್ಟು ಇವರು ಕೂಡ ತಿಂದಿಲ್ಲ. ಬಟ್ ಕಬಾಬ್ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ತಿಂದಿರ್ತಾರೆ ಅಷ್ಟೇ ಆಸೆಗೆ, ಬಟ್ ಅದಾದ್ಮೇಲೆ ಊಟನೂ ತಿಂದಿರಲ್ಲ. ನನಗೂ ಎಲ್ಲ ಸ್ವಲ್ಪ ಕನ್ಸರ್ನ್ ಅನಿಸ್ತು, ಪಾಪ ಅಲ್ವಾ ಪಾಪ ಮೇ ಅವ್ರು ಹರ್ಟ್ ಮಾಡ್ತಾರೆ, ಅದಕ್ಕೆ ಇವ್ರಿಗೂ ಹರ್ಟ್ ಆಗಿದೆ, ಅದಕ್ಕೋಸ್ಕರ ತಿಂದಿಲ್ಲ ಅಂತ ಅನ್ಕೊಂಡೆ. ಬಟ್ ಅದನ್ನ ತಿಂದಿರೋರೇನೋ ಮೇ ಬಿ ಬೆಳಗ್ಗೆ ಆದ್ರೂ ಅಟ್ಲೀಸ್ಟ್ ಫ್ರಿಜಲ್ಲಿ ಇರೋದನ್ನ ಓವನ್ ತಗೊಂಡು ಬಿಸಿ ಮಾಡ್ಕೊಂಡು ತಿಂದಿರೋರೇನೋ ಬಿರಿಯಾನಿನ. ಬಟ್ ಇವ್ರು ಏನು ಮಾಡ್ತಾರೆ, ತಗೊಂಡು ಕ್ಯಾಪ್ಟನ್ ರೂಮ್ ಒಳಗಡೆ ಇಟ್ಕೊಂಡು ಅದು ಯಾಕೆ ನಿಮ್ಗೆ ಯಾಕ್ರಿ ಅಂತ ನಿಮ್ಗೆ ಆ್ಯಕ್ಚುಲಿ ಇಲ್ಲಿ ನನಗೆ ಕಣ್ಣಿಗೆ ಬಂದ ವರ್ಡಿಂಗ್ ಯೂಸ್ ಮಾಡಬೇಕಾಗುತ್ತೆ ಚೈತ್ರ ಕುಂದಾಪುರ ಅವ್ರ ಮೇಲೆ. ಬಟ್ ಎನಿವೇಸ್ ನಿನ್ನೆ ಆ್ಯಕ್ಚುಲಿ ಎಲ್ಲಾರ್ದು ಆಗುತ್ತೆ. ಸೊ ಪಾಪ ಇಲ್ಲಿ ಆ ಕಡೆ ಬೇಜಾರು ಮಾಡಿಕೊಂಡು ಗಿಲ್ಲಿಯವ್ರು ಕೂತ್ಕೊಂಡಿರ್ತಾರೆ. ಅದೇ ನೆಕ್ಸ್ಟ್ ರಘು ಅವ್ರಿಗೆ ಮತ್ತೆ ಇವ್ರಿಗೆ ಒಂದು ಸೈಕಲ್ ತುಳಿಯೋ ಟಾಸ್ಕ್ನ ಕೊಡ್ತಾರೆ. ಸೊ ಅದನ್ನು ಸಕ್ಸಸ್ಫುಲ್ ಆಗಿ ಮಾಡ್ತಾರೆ. ಬಟ್ ಇಲ್ಲಿ ಸಕ್ಕಸ್ ಫನ್ನಿ ಆಗಿದ್ದೇನಪ್ಪ ಅಂದ್ರೆ ಒಂದು 4 ಗಂಟೆಗೋ 5 ಗಂಟೆಗೋ ಆ್ಯಕ್ಚುಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಮಲ್ಕೊಳ್ತಾರೆ ಯಾರು ಧನುಷ್ ಅವರು. ಇವರು ರಘು ಅವರು ಧನುಷ್ ಅಂತ ಕೂಗ್ತಾರೆ, ಹೇಳಲ್ಲ ಮೇಲ್ಗಡೆ. ಅವ್ರೇನ್ ಮಾಡ್ತಾರೆ, ಸರಿ 10 ಸೆಕೆಂಡ್ ಗ್ಯಾಪ್ ಆಗಬೇಕಲ್ವಾ, 10 ಸೆಕೆಂಡ್ ಏನ್ ಮಾಡ್ತಾರೆ, ಎದ್ಬಿಟ್ಟು ಓಡ್ಬಂದ್ಬಿಟ್ಟು ಧನುಷ್ ಅಂತ ಕರೀತಾರೆ. ಅವ್ರು ಎದ್ದೋಳಲ್ಲ, ಮತ್ತೆ ಓಡ್ಬಂದ್ಬಿಟ್ಟು ಮತ್ತೆ ಕೂತ್ಕೊಂತಾರೆ. 5 ಸೆಕೆಂಡ್ ಆಗ್ತಾ ಇದ್ದಂಗೆ ಧನುಷ್ ಅಂತ ಮತ್ತೆ ಇನ್ನೊಂದ್ಸತಿ ಕೂಗ್ತಾರೆ. ಆಕ್ಚುಲಿ ಅದು ಆಮೇಲೆ ಅಯ್ಯೋ ಕರಿಬೇಕು ನೀನಂತ ಕರ್ದೆ ಧನುಷ್, ನೀವು ಎದೊಳ್ಳಿಲ್ಲ ಮೇಲ್ಗಡೆ. ರಕ್ಷಿತ್ ಶೆಟ್ಟಿ ಅವ್ರ ಕಾಯಿನ್ಗಳನ್ನ ಎತ್ಕೊಂಡಿದ್ದಾವೆ, ಹೆವಿ ನಿದ್ದೆ ಮಾಡ್ತಾರೆ ಆಕ್ಚುಲಿ ಧನುಷ್. ಅಂದ್ರೆ ಇನ್ನೊಂದೇನ್ ಗೊತ್ತಾ, ಮೇ ಬಿ ಅವ್ರಿಗೆ ಟಯರ್ಡ್ ಆಗಿರುತ್ತೆ ಅಂತ ಅನ್ಸುತ್ತೆ. ಧನುಷ್ ಅವ್ರ ಸೈಕಲ್ ತುಳಿದು ಆಲ್ಮೋಸ್ಟ್ ಜಿಮ್ ಮಾಡೋದ್ರಿಂದ ಬಾಡಿಗೆ ಸ್ವಲ್ಪ ಟೈರ್ಡ್ನೆಸ್ ಬರೋದ್ರಿಂದ ನಿದ್ದೆ ಜಾಸ್ತಿ ಬೇಗ ಬರುತ್ತೆ. ಸೀಟ್ ಚಿಕ್ಕ ಇರುತ್ತಲ್ಲ ಹಂಗೆಲ್ಲ ಹಾಕೊಂಡಿದ್ರು, ಬಟ್ ಸ್ಟಿಲ್ ಅಂದ್ರೂ ಪೇನ್ ಕಷ್ಟ ಇದೆ ಗೈಸ್. ಆಕ್ಚುಲಿ ಹ್ಯಾಟ್ಸ್ ಆಫ್ ಹೇಳ್ಬೇಕು, ಇಬ್ರು ಕೂಡ ಒಳ್ಳೆ ಎಫರ್ಟ್ ಹಾಕಿದ್ರು ಆಕ್ಚುಲಿ ಮನೆಯವ್ರು ನಿದ್ದೆ ಮಾಡೋದಕ್ಕೋಸ್ಕರ. ಸೊ ಒಟ್ನಲ್ಲಿ ಗೈಸ್ ನಿನ್ನೆ ಎಪಿಸೋಡ್ ಅಲ್ಲಿ ಒಂದು ಮೇಜರ್ ಹೈಲೈಟ್ ಮಾಡಿದ್ದು ಅದೇ ಗಿಲ್ಲಿ ಅವ್ರದ್ದು ಅದೊಂದು ಎತ್ಕೊಂಡು ಹೋಗಿದ್ದು. ಎರಡನೇದು ಬಂದ್ಬಿಟ್ಟು ಇವ್ರ ಮನೆಯವರೆಲ್ಲ ಕಂಡಿಡಿಯಕ್ಕೆ ಅಂತ ಒಂದು ಅರಸಾಹಸ ಪಟ್ಟಿದ್ದು, ಅವಶ್ಯಕತೆ ಇಲ್ದಿರೋದನ್ನ ಮಾಡಕ್ ಹೋದ್ರು ಅಂತ ಅನಿಸ್ತು. ಮೂರನೇದು ಪಾಪ ರಘು ಅವರು ಮತ್ತೆ ಧನುಷ್ ಅವರು ಕಷ್ಟಪಟ್ಟು ಮನೆಯವ್ರನ್ನ ನಿದ್ದೆ ಮಾಡಕ್ ಬಿಟ್ಟಿದ್ದು. ಅವ್ರು ಕಷ್ಟಪಟ್ಟರು, ಚೈತ್ರ ಕುಂದಾಪುರ ಅವರು ನಿಮ್ಮ ಮನೇಲಿ ನಿದ್ದೆ ಮಾಡಿಸ್ಕೊಡ್ಲಿಲ್ಲ ಪಾಪ. ಅವ್ರು ಏನ್ ಗುರು 1 ಗಂಟೆ ಆಗೈತೆ ಹೋಗಿ ಸುಮ್ಮನೆ ಸೈಲೆಂಟ್ ಆಗಿ ಮಲ್ಕೊಳ್ಳೋದು ಬಿಟ್ಬಿಟ್ಟು ಅವು ಇವು ಅಂತ ಡ್ರಾಮಾಗಳು ಮಾಡ್ಕೊಂಡೇ ಕೂತ್ಕೊಂಡ್ರು. ಅಲ್ಲ ತಗೊಂಡ ಸ್ಟೋರ್ ರೂಮ್ ಇಕ್ಕದ್ಮೇಲೆ ಏನ್ ಯೂಸ್ ಬಂತು, ಅಲ್ಲಿಂದ ಎತ್ಕೊಂಡು ಹೋಗ್ಬಿಟ್ಟಿರ್ತಾರಲ್ವಾ, ಅದು ಕೂಡ ಥಿಂಕ್ ಮಾಡ್ಬೇಕಿತ್ತು. ಸೊ ದಟ್ ಇಲ್ಲಿ ಚೈತ್ರ ಕುಂದಾಪುರ ಅವರ ಒಂದು CID ಬುದ್ಧಿಗೆ ನಮಸ್ಕಾರ ಅಂತ ಹೇಳ್ತಾ ಈ ವಿಡಿಯೋನ ಗೈಸ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀರಿ. ಅಂಡ್ ನಿಮ್ಗೆ ಅನಿಸ್ತು ಗೈಸ್ ಈ ಪ್ರೋಮೋದಲ್ಲಿ ಯಾರು ತಪ್ಪು ಯಾರು ಸರಿ, ಅಂಡ್ ಚೈತ್ರ ಕುಂದಾಪುರ ಬಗ್ಗೆ ನೀವು ಕಮೆಂಟ್ ಮಾಡಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.